ಮಾಡ್ಕೋತ ಮನಿ ಕಾಯ್ಕೋತ ಇಲ್ಲೇ ಇರ್ತದ. ಅಂತಃಕರಣಕ್ಕೂ ಮತ್ತು ಜ್ಞಾನೇಂದ್ರಿಯಗಳಿಗೆ ಜ್ಞಾನ ಶಕ್ತಿ ಅದ, ಅವು ಹೊರಗೆ ಹೋಗಿ ನೋಡಿ ಬರ್ತಾವ ಅಂತ ಹೇಳಿದ್ದ. ಅವರಂದ್ರು ಆ ಪ್ರಾಣನ ಸಹಾಯ ಇಲ್ಲದೆ ಅವಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಆ ಪ್ರಾಣ ಹೋದ್ರೆ ಅವು ಹೋಗ್ತಾವ, ಪ್ರಾಣ ಹೋಗ್ಲಾರ್ದೆ ಅವಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಹೆಂಗಂದ್ರೆ ಜೇನು ನೊಣ ಇರ್ತಾವ ನೋಡ್ರಿ, ಎಷ್ಟೋ ಲಕ್ಷಾಂತರ ಹುಳ ಇರ್ತಾವು. ಅದ್ರಾಗ ಒಂದು ರಾಣಿ ಅನ್ನೋದೊಂದಿರ್ತದ ಮುಖ್ಯ, ಅದು ಎದ್ದಂದ್ರೆ ಕಿತ್ಕೊಂಡು ಎಲ್ಲ ಹೇಳ್ತಾವು. ಅದು ಎಲ್ಲಿ ಹೋಗ್ತದ ಅದ್ರ ಬೆನ್ನೆ ಹತ್ತಾವ, ಅದು ಎಲ್ಲಿ ಕುಂಡಿರ್ತದ ಅಲ್ಲೇ ಗೂಡು ಕಟ್ತಾವ ಮತ್ತವು. ಹಾಂಗ ಆ ಮುಖ್ಯ ಏನದು ರಾಣಿ ಅನ್ನೋ ಹುಳ ಅದಲ್ಲ, ಹಾಂಗಿಲ್ಲಿ ಪ್ರಾಣ ಅನ್ನೋದು ಮುಖ್ಯ ಅದ. ಆ ಪ್ರಾಣ ಹೋಗಲಾರ್ದೆ ಹೆಂಗ ಆ ರಾಣಿ ಹುಳ ಹೇಳಾರ್ದೆ ಅವು ಹೇಳೋದೇ ಇಲ್ಲವು. ಅದು ಎದ್ತು ಅದ್ರ ಬೆನ್ನ ಹತ್ತಿವು ಎಲ್ಲ ಹೋಗಿಬಿಡ್ತಾವ. ಹಾಂಗಿಲ್ಲಿ ಪ್ರಾಣ ಇಲ್ಲದೆ ಇವಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಪ್ರಾಣ ಎದ್ತಂದ್ರೆ ಜ್ಞಾನೇಂದ್ರಿಯ ಅಂತಃಕರಣ ಎಲ್ಲ ಕಿತ್ಕೊಂಡು ಹೇಳ್ತಾವ. ಆ ಪ್ರಾಣ ಹೋಗ್ಲಾರ್ದೆ ಅವಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ. ಇನ್ನು ಮೂರನೇ ಆಕಡದೊಳಗೆ ಏನು ಹೇಳಿದ್ರು, ಸ್ವಪ್ನಾವಸ್ಥೆಯಲ್ಲಿದ್ದಾಗ ಸ್ಥೂಲ ಶರೀರವು ಪ್ರಾಣ ಸಹಿತವಾಗಿರುವುದು ಕಂಡು ಬರುತ್ತದೆ. ಆದ್ದರಿಂದ ಸ್ವಪ್ನದಲ್ಲಿ ಲಿಂಗ ಶರೀರವು ಹೊರಗೆ ಹೋಗಿ ಸತ್ಯವಾದ ಪದಾರ್ಥಗಳನ್ನು ನೋಡುತ್ತದೆ ಎಂಬುದು ಸಂಭವಿಸುವುದಿಲ್ಲ. ಅದಕ್ಕೆ ನಾಲ್ಕನೇ ಆಕಡ ಹೇಳಿದ್ರು ಏನು, ಅಥವಾ ಯಾವನೋ ಪುರುಷನು ಸ್ವಪ್ನದಲ್ಲಿ ತನ್ನ ಸಂಬಂಧಿಕನೊಡನೆ ಕೂಡಿಕೊಂಡು ಯಾವುದೊಂದು ವ್ಯವಹಾರವನ್ನು ಮಾಡಿದಾಗ ಎಚ್ಚತ್ತ ನಂತರ ಆ ಸಂಬಂಧಿಕನು ಭೇಟಿಯಾದರೆ, ನಾವಿಬ್ಬರು ರಾತ್ರಿಯಲ್ಲಿ ಕೂಡಿದ್ದೆವು ಮತ್ತು ಅಮುಕ ಇಂಥ ವ್ಯವಹಾರವನ್ನು ಮಾಡಿದ್ದೆವು ಎಂದು ಹೇಳುವುದಿಲ್ಲ. ಆದರೆ ಪೂರ್ವ ಪಕ್ಷಿಯ ರೀತಿಯಂತೆ ಹೊರಗೆ ಹೋಗಿ ಆ ಸಂಬಂಧಿಕನೊಡನೆ ಸತ್ಯವಾದ ವ್ಯವಹಾರವನ್ನು ಮಾಡಿರುತ್ತಾನೆ. ಅಂದ ಬಳಿಕ ಆಗ ಭೇಟಿಯಾದದ್ದು ಹಾಗೂ ಮಾಡಲ್ಪಟ್ಟ ವ್ಯವಹಾರದ ಜ್ಞಾನವು ಆ ಸಂಬಂಧಿಕನಿಗೂ ಆಗಬೇಕಾಗಿತ್ತು. ಇಲ್ಲಪ್ಪ ನಾನು ನೀನು ಕೂಡಿದ್ದೆವು, ನೀ ಹಿಂಗಂದಿ ನಾ ಹಂಗಂದ, ಇಂಥದೊಂದು ವ್ಯವಹಾರ ಮಾಡಿದೆವು, ಅದು ಖರೆ ಅದ ಹಿಂಗೆ ಹೇಳ್ಬೇಕಾಗಿತ್ತವ. ಹೇಳಂಗಿಲ್ಲ ಅಂದ ಬಳಕ ಹೋಗೇ ಇಲ್ಲದು, ಅಲ್ಲಿ ವ್ಯವಹಾರ ಆಗೇ ಇಲ್ಲ. ಮತ್ತು ಯಾವಾಗ ಭೇಟಿಯಾಗುವನು ಆವಾಗ ಆ ಸಂಬಂಧಿಕನು ಇದನ್ನು ಹೇಳಬೇಕಾಗಿತ್ತು. ಅದು ಆಗಿದ್ರೆ ಹೇಳ್ತಿದ್ದವ, ಹಾಗೇ ಇಲ್ಲದು. ಅಲ್ಲೆಲ್ಲ ಏನಾಗ್ಯದಪ್ಪ ಅಂತ ಕೇಳಿದ್ರೆ ನಿನ್ನ ಕಲ್ಪಿತ. ಅದೊಂದು ಏನಪ್ಪಾ ಅಂದ್ರೆ ನೂತನ ಸೃಜತೆ, ನೂತನ ಉತ್ಪತ್ತಿ ಸೃಷ್ಟಿ ಅದದು. ಇದನ್ನು ಹೇಳಬೇಕಾಗಿತ್ತು. ಆದರೆ ಸಿದ್ಧಾಂತದ ಪ್ರಕಾರ ಆ ಸಂಬಂಧಿಕನು ಹಾಗೂ ಅವನೊಡನೆ ಕೂಡಿ ಮಾಡಿದ ಸರ್ವ ವ್ಯವಹಾರವು ಅಂತರದಲ್ಲಿಯೇ ಕಲ್ಪಿತವಿರುತ್ತದೆ. ಅದೆಲ್ಲ ಹೆಂಗದಪ್ಪ ಅಂದ್ರೆ ಕಲ್ಪಿತ, ಏನಾಗಿಲ್ಲ ಬಿಟ್ಟಿಲ್ಲ, ಸುಳ್ಳೇ ತೋರ್ಯದಂಗ. ಇನ್ನು 5ನೇ ಆಕಡದೊಳಗೆ ಏನ್ ಹೇಳ್ತಾರ ನೋಡ್ರಿ, ಒಂದು ವೇಳೆ ಹೊರಗೆ ಸತ್ಯವಾದ ಪದಾರ್ಥಗಳನ್ನು ನೋಡಿದ್ದಾದರೆ ರಾತ್ರಿಯಲ್ಲಿ ಮಲಗಿದ ಪುರುಷನು ಹರಿದ್ವಾರದಲ್ಲಿರುವ ಮಧ್ಯಾಹ್ನ ಸೂರ್ಯನಿಂದ ಭಯಂಕರ ಶೆಕೆಯುಳ್ಳದ್ದಾಗಿರುವ ಮಹಲನ್ ಅಂದ್ರೆ ಅಲ್ಲೊಂದು ಗುಡಿ, ಹರಿದ್ವಾರ ಅಂದ್ರೆ ಅಲ್ಲೊಂದು ಗುಡಿ, ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 342. ಅಲ್ಲಿ ಮಹಲವೆಂದರೆ ಹರಿದ್ವಾರ, ಪಟ್ಟಣದಲ್ಲಿರುವ ಮಂದಿರವು ಅಷ್ಟೇ ಅದದು. ಮಹಲನ್ನು
ಗಂಗಾ ನದಿಯ ಪೂರ್ವ ದಿಕ್ಕಿನಲ್ಲಿಯೂ ಮತ್ತು ನೀಲಿ ಪರ್ವತವನ್ನು ಗಂಗಾ ದಿಕ್ಕಿನ ಪಶ್ಚಿಮ ದಿಕ್ಕಿನಲ್ಲಿಯೂ ನೋಡುತ್ತಾನೆ. ಆದರೆ ಅಲ್ಲಿ ಹರಿದ್ವಾರದಲ್ಲಿ ರಾತ್ರಿ ಇರುವುದರಿಂದ ಸ್ವಪ್ನ ಯಾವಾಗ ಬಿದ್ದದ ಇವನಿಗೆ? ರಾತ್ರಿ ಬಿದ್ದದ. ಅದಕ್ಕೆ ಮಧ್ಯಾಹ್ನ ಸೂರ್ಯನಲ್ಲಿ ಗಂಗಾ ನದಿಯಿಂದ ಪೂರ್ವ ದಿಕ್ಕಿನಲ್ಲಿ ಹರಿದ್ವಾರ ಪಟ್ಟಣವಿರುವುದಿಲ್ಲ. ಅವೆಲ್ಲ ಎಕಡೆವ ಪಶ್ಚಿಮ ದಿಕ್ಕಿನಲ್ಲಿ ಅದಾವ. ಆದ್ರೆ ಇವ ಏನಂತಾನ? ವಿರುದ್ಧ ಹೇಳಗತ್ತಾನ. ಮತ್ತ ಸಮಯನು ಅಂತರದ್ರಪ್ಪರ. ನಮಸ್ಕಾರ ಅಪ್ಪರ. ಹಾ ನಮಸ್ಕಾರ ಅಮ್ಮ. ಸಮಯನು ಅಂತರದ್ರಪ್ಪರ ಅಲ್ಲಿಗೆ ಇಲ್ಲಿಗೆ. ಹಾ ಸಮಯಾಂತರದ್ರೆ ಇಲ್ಲರೇ ರಾತ್ರಿ ಮನೆಗೇನ, ಅಲ್ಲಿ ಮಧ್ಯಾಹ್ನ ಬಿಸಿಲಾಗ ನೋಡ್ತೀನಂತಾನ. ಹೌನ್ರಪ್ಪ. ಮತ್ತು ಗಂಗಾ ನದಿಯಿಂದ ಪಶ್ಚಿಮ ದಿಕ್ಕಿನಲ್ಲಿ ನೀಲಿ ಪರ್ವತವೂ ಇರುವುದಿಲ್ಲ. ಈ ಕಾರಣದಿಂದಲೂ ಕೂಡ ಸ್ವಪ್ನದಲ್ಲಿ ಸತ್ಯವಾದ ಪದಾರ್ಥಗಳನ್ನು ನೋಡುವುದು ಸಂಭವವಿರದೆ ಸಂಭವ ಏನದ್ರಿ? ಅಸಂಭವವಿರುತ್ತದೆ. ಹಾ ಸಂಭವ ಇಲ್ಲ, ಅಸಂಭವವಿರುತ್ತದೆ. ಇದು ನೋಡಿದ ತಂತಿ ಅಲ್ಲ, ಅದು ಅಸಂಭವ, ಸಂಭವಿಸಂಗಿಲ್ಲ. ಇನ್ನ ಸಿದ್ಧಾಂತ ಏನ್ ಹೇಳ್ತಾರ್ರಿ? ಇಲ್ಲಿ ತನ ಅವರ ಮಾತು ಹೇಳಿದ್ರೆ ಅದನ್ನ ಅಲ್ಲ ಹೇಳ್ಕೊತ ಬಂದ್ರು. ಈಗ ಸಿದ್ಧಾಂತ ತಮ್ಮ ಮಾತು ಏನ್ ಹೇಳ್ತಾರಪ್ಪ ಅಂದ್ರ, ಜಾಗ್ರತ್ ಸ್ವಪ್ನಗಳ ಸಮಾನತೆಯು, ಜಾಗ್ರತ ಮತ್ತು ಸ್ವಪ್ನದ ಸಮಾನತೆ ಏನೋ ಕಿಂಚಿತ್ ಭೇದಿಲ್ಲ. ಅದು ಹ್ಯಾಂಗೋ ಇದು ಹಂಗ. ಜಾಗ್ರತ್ ಸ್ವಪ್ನಗಳ ಸಮಾನತೆಯು 309ನೇ ಅಂಕದಲ್ಲಿ ಸರ್ವ ತ್ರಿಪುಟಿ ಸಮೂಹವು ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತದೆ. ಸರ್ವ ತ್ರಿಪುಟಿ ಸಮೂಹ ಏನದ? ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತದೆ. ಸಿದ್ಧಾಂತವು ಹೇಳಲ್ಪಡುತ್ತದೆ ಹಿಂಗ. ದುವಾ ಏನಂತಾರ ನೋಡ್ರಿ, 6ನೇದ್ದು, ಯಾತೆ ಅಂತರ ಉಪಜೆ ತ್ರಿಪುಟಿ ಸಕಲ ಸಮಾಜ ವೇದ ಕಹತಯ ಅರ್ಥ ಕೋ ಸಭ ಪ್ರಮಾಣ ಶಿರತಾಜ್. ಅದರ ಅರ್ಥ ಏನ್ ಹೇಳ್ತಾರ 6ನೇ ದೋಹಾದಂತ್ರ, ಜಾಗ್ರತ ಅವಸ್ಥೆಯಲ್ಲಿ ಯಾವ ಪ್ರಕಾರ ತ್ರಿಪುಟಿ ತೋರುತ್ತದೆಯೋ ಅದರಂತೆಯೇ ಸ್ವಪ್ನದಲ್ಲಿಯೂ ಕೂಡ ತ್ರಿಪುಟಿ ಯಾಂಗ ಜ್ಞಾನ ಜ್ಞೇಯಗಳು ತೋರುತ್ತವೆ. ಆದ್ದರಿಂದ ಏನದವು? ಸಕಲ ತ್ರಿಪುಟಿ, ಸರ್ವ ತ್ರಿಪುಟಿ ಸಮೂಹಗಳು ಕಂಠದಲ್ಲಿಯ ಹಿತಾನಾಮಕ ನಾಡಿಯ ಒಳಗಡೆ ಏನ್ ಮಾಡ್ಯಾವಪ್ಪ ಅಂತ ಕೇಳಿದ್ರೆ ಹುಟ್ಟಿರುತ್ತವೆ. ಆ ಕಂಠ ದೇಶದಲ್ಲಿ ಒಂದು ಹಿತಾನಾಮಕ ನಾಡಿಯವ, ಅದರಲ್ಲಿ ಮಾತ್ರ ಇವು ಹುಟ್ಟ್ಯಾವು. ಇದು ಕಂಠ ದೇಶದಲ್ಲಿ ಯಾವಾಗಲೂ ಹೇಳ್ತೀರಿ ನೋಡ್ರಿ, ಏನ್ರಿ? ಒಂದು ಕೂದಲ ಸಮಾನವಾದಂತ ಒಂದು ನಾಡಿ, ಅದರಲ್ಲಿ 1000 ಭಾಗದಾಗ 1ನೇ ಭಾಗ ಏನದ ಅಂತ ಸೂಕ್ಷ್ಮದಂತ್ರಿ ಅದು. ಅಷ್ಟ್ರೊಳಗೆ ಎಷ್ಟೆಲ್ಲ ಜಗತ್ತು ರೀ ಅದು ಹುಟ್ಟಿರುತ್ತದೆ. ಈ ಅರ್ಥ ಅಂದ್ರೆ ವಿಷಯವನ್ನು ಎಲ್ಲ ಪ್ರಮಾಣಗಳಲ್ಲಿ ಶಿರತಾಜ್ ಅಂದ್ರೆ ಪ್ರಧಾನವಾದ ವೇದವು ಹೇಳುತ್ತದೆ. ವೇದ ಪ್ರಮಾಣದ ಇದಕ್ಕೆ ಅದು ಹಿತಾನಾಡಿ ಇಷ್ಟ ಸೂಕ್ಷ್ಮ ಅದ. ಅದು ಇಷ್ಟ ಸೂಕ್ಷ್ಮದೊಳಗ ಒಂದು ಕ್ಷಣ ನಿದ್ದಿ ಜಾರೋದ್ರಾಗನೆ ಇಷ್ಟ ಕನಸು ಅಪಾರವಾಗಿ ಕಂಡದಂತ ಹೇಳ್ಯಾರಲ್ರಪ್ಪ. ಹಾ, ಎಷ್ಟು ಯಥಾಮೂರ್ತೇಶ ಸಂವತ್ಸರ ಶತಭ್ರಮ. ಮೂರ್ತ ಅಂದ್ರೆ ಎಷ್ಟು? 2 ನಿಮಿಷ, 3 ನಿಮಿಷ, 5 ನಿಮಿಷ. 5 ನಿಮಿಷದಕ್ಕಿಂತ ಹೆಚ್ಚಿಗೆ ಸ್ವಪ್ನ ಬೀಳೋದೇ ಇಲ್ರಿ. ಹೌನ್ರಪ್ಪ, ನಮಗ್ ಇಡೀ ರಾತ್ರಿ ಬಿದ್ದಂಗ ಆಗ್ಯದ್ರಪ್ಪ. ಹಾ, ಕೆಟ್ಟ ಆಗ್ತದ ನೋಡ್ರಿ. ಅಷ್ಟ್ರೊಳಗ 100 ವರ್ಷದ ಅವಧಿ ತೋರಿಸ್ತದ್ರಿ. ಹೌನ್ರಪ್ಪ, ಎಲ್ಲೆಲ್ಲೇ ಹೋಗಿ ಬಂದಿವಿ, ಏನೇನು ಮನ್ಯಾಗ ಎಷ್ಟು ಪ್ರಪಂಚ ವ್ಯವಹಾರ ನಡ್ದಾವ.
ಹಾ, ಹೆಂಡ್ತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸಹಿತ ಹುಟ್ಟು ಬಿಡ್ತಾವ. ಹ್ಮ್ ಅದಕ್ಕೆ ಯಥಾಮೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋ ಎಂ ಜಾಯತೆ ಜಾಗೃತಿ ಭ್ರಮ. ಹ್ಮ್ ಇದನ್ನು ಏನದಪ್ಪ ಅಂತ ಜಾಗೃತಿ, ಇದನ್ನು ಒಂದು ಭ್ರಮನೆ. ಹ್ಮ್ ಹ್ಮ್ ಅದಕ್ಕೆ ಅವರು ಹರಿಶ್ಚಂದ್ರ ರಾಜ ಸ್ವಪ್ನದಲ್ಲಿ ಬೇಡದ್ದು ಜಾಗ್ರದಲ್ಲಿ ಕೊಟ್ಟಿಲ್ರಿ. ಹೌದ್ರಿಪ್ಪ. ಯಾಕ ಜಾಗ್ರ ಅದೊಂದು ಸತ್ಯ ಅಲ್ಲಿಲ್ಲವ, ಅದನ್ನು ಸ್ವಪ್ನನ. ಇದು ವ್ಯವಹಾರದಾಗ ಕೊಡುದನು ಮಿಥ್ಯೆ, ಅಲ್ಲಿ ಕನಸಿನಾಗ ಹೇಳಿದ್ದನು ಮಿಥ್ಯೆನೆ. ಎರಡು ಸತ್ಯ ಏನವ ಎಲ್ಲ ಸ್ವಪ್ನನೇ, ಅದದು ಮಿಥ್ಯೆನೆ. ಹ್ಮ್ ಹ ಅದಕ್ಕೆ ಅದೊಂದು ಜಾಗ್ರ ಒಂದು ಸತ್ಯ ಅಂತಿಲ್ಲ ಹರಿಶ್ಚಂದ್ರನ ದೃಷ್ಟಿಯೊಳಗ, ಇದನ್ನು ಮಿಥ್ಯ. ಹ್ಮ್ ಅದು ಕೇಳುದು ಮಿಥ್ಯ, ಈ ಕೊಡುದು ಮಿಥ್ಯ, ಸತ್ಯವಾದದೊಂದು ಇಲ್ಲ ಅಲ್ಲಿ. ಹೌನ್ರಿ. ಚಿರತಾಜ್ ಪ್ರಧಾನವಾದ ವೇದವು ಹೇಳುತ್ತದೆ. ಅಂದ್ರೆ ಟೀಕಾ ಏನ್ ಹೇಳ್ತಾರ ನೋಡ್ರಿ, ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳ ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗುವುದಾಗಲಿ ಸಂಭವಿಸುವುದಿಲ್ಲ. ಅದು ಜಾಗೃತಿನ ಸ್ಮೃತಿನೂ ಅಲ್ಲ, ಲಿಂಗ ಶರೀರ ಹೊರಗೆ ಹೋಗಿ ನೋಡಿ ಬಂದದಂತಿಲ್ಲ, ಅದನ್ನೂ ಅಲ್ಲ, ಸಂಭವಿಸುವುದಿಲ್ಲ. ಆದಾಗ್ಯಾದರೂ ಜಾಗೃತ ಅವಸ್ಥೆಯಲ್ಲಿ ತೋರುವಂತೆ ಜ್ಞಾತ ಜ್ಞಾನ ಜ್ಞೇಯವೆಂಬ ತ್ರಿಪುಟಿಗಳು ಸ್ವಪ್ನದಲ್ಲಿ ತೋರುತ್ತವೆ. ಇಲ್ಲಿ ಹ್ಯಾಂಗ ತ್ರಿಪುಟಿ ತೋರ್ತವ, ಅಲ್ಲಿ ತೋರ್ತವ. ವಸ್ತುವಿನ ಜ್ಞಾನ, ವಸ್ತು ನೋಡವ ಮೂರು ಅದಾವ್ರಪ್ಪರ. ಮೂರು ಅದಾವ್ರಲ್ಲಿ, ಹ್ಮ್ ಇಲ್ಲಿ ಅದಾವ ಅಲ್ಲಿನೂ ಅದಾವ. ಹೌನ್. ಆದ್ದರಿಂದ ಕಂಠದಲ್ಲಿಯ ಹಿತಾನಾಮಕ ನಾಡಿಯ ಒಳಗಡೆಯೇ ಸರ್ವವು ಉತ್ಪನ್ನವಾಗುತ್ತದೆ. ಸರ್ವ ಅಂದ್ರೆ ಎಲ್ಲ ಜ್ಞಾತ ಜ್ಞಾನ ಜ್ಞೇಯ ತ್ರಿಪುಟಿ. ಹ್ಮ್ ಸರ್ವ ಪ್ರಮಾಣಗಳಲ್ಲಿ ಪ್ರಧಾನವಾದ ಯಾವ ವೇದವಿರುವುದೋ ಅಂದ್ರೆ ಇವೆಲ್ಲ ಅವಲ್ರಿ ಪ್ರತ್ಯಕ್ಷಾದಿ ಪ್ರಮಾಣಗಳು, ಇವು ಹೌನ್ರಿ. ಪ್ರಧಾನ ಅಲ್ಲ. ಆದ್ರೆ ವೇದ ಪ್ರಮಾಣ ಮಾತ್ರ ಪ್ರಧಾನ. ಹ್ಮ್ ಸರ್ವ ಪ್ರಮಾಣಗಳಲ್ಲಿ ಪ್ರಧಾನವಾದ ಯಾವ ವೇದವಿರುವುದೋ ಅದು ಹೀಗೆ ಹೇಳಿರುತ್ತದೆ. ಏನಂತ ಅಲ್ಲಿ ಉಪನಿಷತ್ತಿನಲ್ಲಿ ಈ ಪ್ರಸಂಗವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಜಾಗೃತಿನ ಪದಾರ್ಥಗಳು ಸ್ವಪ್ನದಲ್ಲಿ ತೋರುವುದಿಲ್ಲ. ಮತ್ತೇನೆಂದರೆ ರಥ ಮತ್ತು ಕುದುರೆ ಹಾಗೂ ಮಾರ್ಗಗಳು, ಅದರಂತೆ ರಥದಲ್ಲಿ ಕುಳಿತುಕೊಂಡಿರುವ ಪುರುಷ ಮೊದಲಾದವುಗಳು ಸ್ವಪ್ನದಲ್ಲಿ ಹೊಸದಾಗಿ ಉತ್ಪನ್ನವಾಗುತ್ತವೆ. ಸ್ವಪ್ನದಲ್ಲಿ ಏನ್ರಿ, ಹೊಸದಾಗಿ ನೂತನ ಸೃಷ್ಟಿ ಉತ್ಪತ್ತಿ ಆಗ್ತಾವಲ್ಲಿ. ಹೌನ್ರಿ. ಇವೆಲ್ಲ ಈ ಜಾಗ್ರದೊಳಗಿನ ಇವು ಅಲ್ಲಿ ತೋರಿಲ್ಲ, ಅಲ್ಲಿ ನೂತನ ಹೊಸದ ಸೃಷ್ಟಿ. ಹೌದ್ರಪ್ಪ, ಅಲ್ಲೇ ಒಂದು ಹೊಸದೇ ಸೃಷ್ಟಿ ಆಗ್ಯದ್ರಿ. ಹೊಸದೇ ಸೃಷ್ಟಿ ಆಗ್ಯದರಲ್ಲಿ. ಸಂಧಿ ಸೃಷ್ಟಿ ರಾಹರಿ ಅಂತ ಉಪನಿಷತ್ ಹೇಳ್ಯದ ನೋಡ್ರಿ. ಸಂಧಿ ಸೃಷ್ಟಿ ರಾಹರಿ. ಸಂಧಿ ಅಂದ್ರೆ ಅಲ್ಲಿ ಒಂದು ಸಂಧಿ ಅದ, ಜಾಗ್ರತ ಅನ್ನೋದೊಂದು ಮತ್ತು ಸುಸುಪ್ತಿ ಅನ್ನೋದೊಂದು, ಅವೆರಡರ ಸಂಧ್ಯಾಗಿ ಇದು ಸೇರಿ ತೋರ್ಯದ್ರಿ. ಇದು ಆ ಕಡೆ ಗಾಢವಾದ ನಿದ್ರೆನೂ ಅಲ್ರಿ ಪರ, ಜಾಗ್ರನೂ ಅಲ್ರಿ. ಜಾಗ್ರನೂ ಅಲ್ಲ. ಹ್ಮ್ ಸಂಧಿ ಸೃಷ್ಟಿ ರಾಹರಿ. ಸ್ವಪ್ನದಲ್ಲಿ ಹೊಸದಾಗಿ ಉತ್ಪನ್ನವಾಗುತ್ತದೆ. ಆದ್ದರಿಂದ ಪರ್ವತ, ಸಮುದ್ರ, ನದಿ, ಅರಣ್ಯ, ಗ್ರಾಮ, ಪಟ್ಟಣ, ಸೂರ್ಯ, ಚಂದ್ರ ಮೊದಲಾದವುಗಳು ಯಾವ್ಯಾವ ಸ್ವಪ್ನದಲ್ಲಿ ಕಂಡು ಬರುವವೋ ಅವೆಲ್ಲವೂ ನವೀನವಾಗಿಯೇ ಉತ್ಪನ್ನವಾಗಿರುತ್ತದೆ. ಹಿಂಗೇನ್ ಹೇಳ್ತದ್ರಿ ಉಪನಿಷತ್ತು, ವೇದದ ಅಂತ್ಯಭಾಗ ಶಿರಾ. ಉಪನಿಷತ್ ಅಂದ್ರೆ ಅದಕ್ಕಂತಾರ್ರಿ, ಬ್ರಹ್ಮ ವಿದ್ಯಾ ಪ್ರತಿಪಾದನೆಯ ವೇದ ಶಿರೋಭಾಗ ಉಪನಿಷತ್. ಉಪನಿಷತ್ ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ಉಪನಿಷತ್.
ಅಜ್ಞಾನ ನಿವಾರಣ ವಿದ್ಯಾ ಉಪನಿಷತ್. ಉಪನಿಷತ್ ಅಂದ್ರೆ ಉಪ ಅಂದ್ರೆ ಸಮೀಪ, ನಿಷತ್ ಅಂದ್ರೆ ಒಯ್ಯುವವು. ಎಲ್ಲಿಗೆ ಒಯ್ತಾವಪ್ಪ ಅಂತ ಕೇಳಿದ್ರೆ ಆತ್ಮನ ಕಡೆಗೆ. ನಾವೆಲ್ಲ ಕಡೆ ಇದ್ದೇವು, ದೇಹಾದಿ ಅನಾತ್ಮಗಳ ಕಡೆ ಇದ್ದೇವೀಗ. ಅದೇ ಸತ್ಯ ಅಂತ ತಿಳ್ಕೊಂಡಿವಿ. ಉಪನಿಷತ್ ಅದನ್ನ ಅಲ್ಲಗಳದು. ನಿನ್ನ ಯಥಾರ್ಥ ಸ್ವರೂಪ ಯಾವದಪ್ಪ ಅಂತ ಕೇಳಿದ್ರೆ ಜ್ಞಾನ ರೂಪ ಚೈತನ್ಯ. ಅದಕ್ಕ ಸ್ವಪ್ನದಲ್ಲಿ ಕಂಡು ಬರುವವು ಅವೆಲ್ಲವೂ ನವೀನವಾಗಿಯೇ ಉತ್ಪನ್ನವಾಗಿರುತ್ತವೆ. ಆಗಿಂದಾಗ ಉತ್ಪನ್ನ ಆಗ್ತಾವ್ರಪ್ಪ ಅಲ್ಲಿ. ಆಗಿಂದಾಗೇ ರೀ. ಅದಕ್ಕೇನ ಅದಕ್ಕ ಬಹಳ ಅದ್ಭುತ ಮಾತದು. ಹ್ಞೂನ್ರಪ್ಪ. ಒಂದು ವೇಳೆ ಸ್ವಪ್ನದಲ್ಲಿ ಪರ್ವತಾದಿಗಳು ಇಲ್ಲದೆ ಇದ್ದರೆ ಅವುಗಳ ಯಾವ ಪ್ರತ್ಯಕ್ಷ ಜ್ಞಾನವು ಸ್ವಪ್ನದಲ್ಲಿ ಆಗುವುದು? ಅದು ಆಗಬಾರ್ದಾಗಿತ್ತು. ಯಾಕಂದರೆ ವಿಷಯಗಳೊಡನೆ ಯಾವ ಇಂದ್ರಿಯ ಸಂಬಂಧವಿರುವುದು ಅಥವಾ ಅಂತಃಕರಣದ ವೃತ್ತಿಯ ಸಂಬಂಧವಿರುವುದು ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಪ್ರತ್ಯಕ್ಷ ಜ್ಞಾನ ಹೊರಗಿನ ಘಟಪಟಾದಿಗಳ ಜ್ಞಾನ ಆಗ್ಬೇಕಾದ್ರೆ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದು ಅದು ಪ್ರತ್ಯಕ್ಷ ಆಗ್ತದೆ. ಸ್ವಪ್ನದಲ್ಲಿ ಅಲ್ಲೇ ಅಂತಃಕರಣ ವೃತ್ತಿ ಏನಾಗ್ತದ್ರಿ, ಅಲ್ಲೇ ವಿಷಯಾಕಾರ ಆಗಿಬಿಡ್ತದೆ, ಹೊರಗೆ ಬರುವುದೇ ಇಲ್ಲ. ಅಂತಃಕರಣದ ವೃತ್ತಿಯು ಸಂಬಂಧವಿರುವುದು ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಪರ್ವತ ಮೊದಲಾದ ವಿಷಯಗಳು ಮತ್ತು ಅವುಗಳ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯವು ಹಾಗೂ ಅಂತಃಕರಣಗಳೆಲ್ಲವೂ ಒಳಗಡೆಯೇ ಉತ್ಪನ್ನವಾಗಿರುತ್ತವೆ. ಇವೆಲ್ಲ ಒಳಗಡೆ ಹುಟ್ಟಿಬಿಟ್ಟು ಎಲ್ಲ ಸೂರ್ಯನು ಅಲ್ಲೇ ಹುಟ್ಟ ನೋಡ್ರಿಪ್ಪರ. ಎಲ್ಲ ಅಲ್ಲೇ ರೀ. ಈ ಸೂರ್ಯ ಅಲ್ಲ, ಮತ್ತ ಅಲ್ಲಿ ನೂತನ ಸೂರ್ಯ ಅವನು, ಹೊಸ ಸೂರ್ಯ. ಇಲ್ಲೊಬ್ಬ ಎದ್ದೇಪಗಾರ ಬರ್ತಾನ್ರಿ, ಏನಂತಾನ್ರಿ, ಸ್ವಪ್ನದ ಪದಾರ್ಥಗಳು ಶುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷ್ಯವಿರುತ್ತವೆ. ಆದ್ದರಿಂದ ಸ್ವಪ್ನದ ಜ್ಞಾನದಲ್ಲಿ ಅಂತಃಕರಣ ಇಂದ್ರಿಯಗಳು ಉಪಯೋಗವಿರುವುದಿಲ್ಲ. ಆದ ಕಾರಣ ಜ್ಞೇಯವಾದ ಯಾವ ಪರ್ವತಾದಿಗಳಿರುವವೋ ಅವುಗಳ ಮಾತ್ರ ಸ್ವಪ್ನದಲ್ಲಿ ಉತ್ಪತ್ತಿ ಆಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುತ್ತದೆಯೇ ಹೊರತು ಜ್ಞಾತಾಜ್ಞಾನ ಮತ್ತು ಇಂದ್ರಿಯಗಳು ಉತ್ಪತ್ತಿ ಆಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುವುದಿಲ್ಲವಲ್ಲ. ಆ ತ್ರಿಪುಟಿಯಲ್ಲಿ ಹುಟ್ಟುತ್ತವನು ಜಾಗ ಇಲ್ಲ. ಇಂದ್ರಿಯಗಳು ಅವೆಲ್ಲ ತನ್ನೊಳಗ ಸ್ವತಃ ಸಿದ್ಧದ, ಅವು ಹುಟ್ಟತಾವ ಅನ್ನೋದು ಹೆಂಗ್ ಸಂಭವಿಸ್ತದ ಅಂತನ್ರಿ. ಹಿಂಗಂತ ನೋಡ್ರಿ ನಂತಾನೆ ದೇಪಗಾರ, ಸ್ವಪ್ನದ ಪದಾರ್ಥಗಳು ಹೆಂಗದಾವಂದ್ರ ಶುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ. ರಜತಾದಿ ತಗೊಂಡ್ರೆ ಹಗ್ಗದಲ್ಲಿ ತೋರುವ ಹಾವಾಗ್ಲಿ, ಮಂಡಗಿಡದಲ್ಲಿ ತೋರುವ ಕಳ್ಳಾಗ್ಲಿ, ಸ್ವಪ್ನದ ಪದಾರ್ಥಗಳು ಶುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷ್ಯವಿರುತ್ತವೆ. ಆದ್ದರಿಂದ ಸ್ವಪ್ನದ ಜ್ಞಾನದಲ್ಲಿ ಅಂತಃಕರಣ ಇಂದ್ರಿಯಗಳು ಉಪಯೋಗವಿರುವುದಿಲ್ಲ. ಯಾಕೆ? ಸಾಕ್ಷಿಯಲ್ಲಿ ತೋರ್ಯವು. ಆದ ಕಾರಣ ಜ್ಞೇಯವಾದ ಯಾವ ಪರ್ವತಾದಿಗಳಿರುವವೋ ಅವುಗಳು ಮಾತ್ರ ಸ್ವಪ್ನದಲ್ಲಿ ಉತ್ಪತ್ತಿ ಆಗುತ್ತವೆ, ವಿಷಯ ಉತ್ಪತ್ತಿ ಆಗ್ತವೆ ಎಂದು ಒಪ್ಪುವುದು ಯೋಗ್ಯವಿರುತ್ತದೆ ಹೊರತು ಜ್ಞಾತಾಜ್ಞಾನ ಮತ್ತು ಇಂದ್ರಿಯಗಳು ಉತ್ಪತ್ತಿ ಆಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುವುದಿಲ್ಲವಲ್ಲ ಅಂತವ ಶಂಕ ಮಾಡಿದ. ಅದಕ್ಕೆ ಕೊನೆ ಅಕಡದೊಳಗ ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರಂದ್ರ, ಯಾವ ಪ್ರಕಾರ ಸ್ವಪ್ನದಲ್ಲಿ ಪರ್ವತ ಮೊದಲಾದವುಗಳು ತೋರುತ್ತವೆಯೋ ಅದರಂತೆ ಇಂದ್ರಿಯಗಳು, ಅಂತಃಕರಣ ಹಾಗೂ ಪ್ರಾಣ ಸಹಿತವಾದ
ಸ್ಥೂಲ ಶರೀರವು ಕೂಡ ಸ್ವಪ್ನದಲ್ಲಿ ತೋರುತ್ತದೆ. ವ್ಯಾಂಗ ನದಿ ಸಮುದ್ರ ಗಿಡ ತೋರ್ದು ಹಂಗಿಲ್ಲ ಅಂತಃಕರಣ ಇಂದ್ರಿಯ ಮತ್ತು ಇವೆಲ್ಲ ಅಲ್ಲಿ ತೋರ್ತವ. ಅಂದ ಮೇಲೆ ಅವುಗಳ ಉತ್ಪತ್ತಿಯನ್ನು ಕೂಡ ಒಪ್ಪಲೇಬೇಕಾಗುತ್ತದೆ. ತೋರ್ತವಂದ್ರೆ ಅವು ಅವಲ್ಲೇ ಹುಟ್ಟವಂತ ಹೇಳ್ಬೇಕಾಗ್ತದೆ. ಹೊರಗಿನ ವಸ್ತು ಕಣ್ಣಾಗ ಇವು ಎಲ್ಲಾ ಸಾಮಾನ್ಯನು ಅಲ್ಲೇ ಕಂಡಾವ ಅಂತ ಹೇಳಿದ್ರಿ. ಅವು ಹೆಂಗ್ ಕಾಣ್ತಾವ ಹಂಗ ಇವು ಬಿ ಕಾಣ್ತಾವ. ಹ್ಞೂನ್ರಿ. ಇನ್ನು ಎರಡನೇ ಅಕಡದೊಳಗ ಅಥವಾ ಸ್ವಪ್ನ ಪ್ರಾತಿಭಾಷಿಕ ಪದಾರ್ಥಗಳನ್ನು ನೋಡ್ರಿ ಏನಂತಾರ್ರಿ, ಅಥವಾ ಸ್ವಪ್ನದ ಪ್ರಾತಿಭಾಷಿಕ ಪದಾರ್ಥಗಳನ್ನು ಯಾವ ನೇತ್ರಾದಿಗಳು ವಿಷಯಕರಿಸುತ್ತಿರುವುದು ಕಂಡು ಬರುತ್ತದೆಯೋ ಅದು ವ್ಯಾವಹಾರಿಕ ನೇತ್ರಾದಿಗಳಿಂದಂತೂ ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಈ ವ್ಯಾವಹಾರಿಕ ನೇತ್ರಾದಿಗಳು ವಿಷಯ ಮಾಡ್ತಾನೆ ಅಂದ್ರೆ ಸಂಭವಿಸಂಗಿಲ್ಲದು. ಯಾಕಂದರೆ ಸಮಸತ್ತಾವುಳ್ಳ ಪದಾರ್ಥಗಳೇ ಪರಸ್ಪರರಲ್ಲೇ ಸಾಧಕ ಬಾಧಕಗಳಾಗುತ್ತವೆ ಎಂಬುದನ್ನು 5ನೇ ತರಂಗದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಆದ್ದರಿಂದ ವ್ಯಾವಹಾರಿಕ ನೇತ್ರಾದಿಗಳು ಶರೀರದಲ್ಲಿದ್ದರೂ ಕೂಡ ಅವುಗಳೊಡನೆ ಸ್ವಪ್ನದ ಪದಾರ್ಥಗಳು ವಿಷಮ ಸತ್ತ ಉಳ್ಳವುಗಳಾಗಿರೋಣದರಿಂದ ಅವುಗಳ ಜ್ಞಾನವು ಸ್ವಪ್ನದಲ್ಲಿಯ ಪರ್ವತಾದಿಗಳನ್ನು ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಸತ್ತ ವಿಷಮದಲ್ಲಿ. ಇನ್ನು ಮೂರನೇದು ಅಥವಾ ವ್ಯಾವಹಾರಿಕಗಳಾದ ಯಾವ ಇಂದ್ರಿಯಗಳಿರುವವೋ ಅವು ತಮ್ಮ ತಮ್ಮ ಗೋಲಕಗಳನ್ನು ಬಿಟ್ಟು ಹೋಗಿ ಕಾರ್ಯ ಮಾಡುವುದರಲ್ಲಿ ಸಮರ್ಥವಿರುವುದಿಲ್ಲ. ಅವು ಗೋಳಕವನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ. ಮತ್ತು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಹಸ್ತಪಾದ ವಾಕ್ ಇಂದ್ರಿಯಗಳು ಗೋಲಕಗಳಂತೂ ನಿಶ್ಚಲವಾಗಿರುವುದು ಬೇರೆಯವರಿಗೆ ಕಂಡು ಬರುತ್ತದೆ. ಅವೆಲ್ಲ ಏನಾಗ್ಯಾವ್ರಿ? ನಿಶ್ಚಲ, ಚಲನ ಇಲ್ಲವು. ಇಲ್ಲೇ ಅದಾವ್ರಿ ಪರ ಯಾರು ಲಕ್ಷಕ್ಕೂ ಹೋಗುದು ಬರುದಿಲ್ಲ. ಹೌದೌದು. ಆದರೆ ಇಲ್ಲಿ ಒಂದ್ ಟಿಪ್ಪಣಿ ಬಿಟ್ಟು ಬಂದಿವ್ರಿ ಪರ. ಟಿಪ್ಪಣಿ ಬಿಟ್ಟು ಬಂದೇವೇನ್ರಿ? ಉಪನಿಷತ್ತಿನ ಪ್ರಸಂಗವಿರುತ್ತದೆ ಅನ್ನೋದು ಹೇಳ್ಯಾರ ಅಲ್ಲಿಂದ. ಎಷ್ಟನೇದ್ರಿ ಮಾದು? 46 448 ಬಂದ ನೋಡ್ರಿ ಪರ. 48. ಇಲ್ಲಿ ಬಂದದ ನೋಡ್ರಿ. ಇಲ್ಲಿ ಭಯಂಕರ ಅಪರ ಇಲ್ಲಿ ಉಪನಿಷತ್ ನೋಡ್ರಿ. ಇಲ್ಲಿ ಬಂದ ನೋಡ್ರಿ. ಏನು ಸರ್ವ ಪ್ರಮಾಣಗಳಲ್ಲಿ ಪ್ರಧಾನವಾದ ಯಾವ ವೇದವಿರುವುದೋ ಅದು ಹೀಗೆ ಹೇಳಿರುತ್ತದೆ ಅಲ್ಲಿ ಉಪನಿಷತ್ನಲ್ಲಿ. ಓಂ ನಮಃ ಶಿವಾರಿ. ಅರ್ಜುನ ಕಲಾದಿಗೆ ತಮ್ಮ ಕ್ಯಾಮೆರಾ ಮತ್ತಿದ್ರ ಮೊಬೈಲ್ ಜರ ಮ್ಯೂಟ್ ಮಾಡಿದ್ರ ಒಳ್ಳೆ ಆಗ್ತದ್ರಿ. ಮ್ಯೂಟ್ ಮಾಡ್ರಿ ಪೂರ. ಹಂಗೆ ಓಪನ್ ಇರ್ತಾರ, ಗದ್ದಲ ಆಗ್ತದ. ಮ್ಯೂಟ್ ಮಾಡಿದ್ರ ಇಲ್ರಿ? ಮಾಡ್ಯಾರಿ ಪರಿ. ಸರ್ವ ಪ್ರಮಾಣಗಳಲ್ಲಿ ಪ್ರಧಾನವಾದ ಯಾವ ವೇದವಿರುವುದೋ ಅದು ಹೀಗೆ ಹೇಳಿರುತ್ತದೆ ಅಲ್ಲಿ ಅನ್ನೋದ್ರ ಮ್ಯಾಗ 348 ಏನ್ ಹೇಳ್ತಾರ್ರಿ? ನ ತತ್ರ ರಥ ನ ರಥ ಯೋಗಾನ ಪಂಥಾನೋ ಭವಂತ ರಥಾನ ರಥ ಯೋಗಾನ ಪಥ ಸೃಜತೆ. ಇದು ಬೃಹದಾರಣ್ಯಕೋಪನಿಷತ್ತಿನ ಶ್ರುತಿ ವಾಕ್ಯ ಅದ್ರಿ ಇದು. ನ ತತ್ರ ರಥ ನ ರಥ ಯೋಗ ನ ಪಂಥಾನೋ ಭವಂತ್ಯತ ರಥಾನ್
ಹಾ ಭವಂತ್ಯತ ರಥಾನ್ ರಥಯೋಗಾನ್ ಪತು ಪಥ ಸೃಜತೆ. ಪಥ ಅಂದ್ರ ಸೃಜತೆ. ಹ್ಮ್ ಅದ್ರ ಅರ್ಥ ಏನ್ ಹೇಳ್ತಾರ ನೋಡ್ರಿ, ಅಲ್ಲಿ ಅಲ್ಲಿ ಅಂದ್ರೆ ಇಲ್ಲಿ ಸ್ವಪ್ನದಲ್ಲಿ ರಥವಿರುವುದಿಲ್ಲ ಮತ್ತು ಕುದುರೆಗಳು ಇರುವುದಿಲ್ಲ, ಇದಲ್ಲದೆ ಮಾರ್ಗವೂ ಇರುವುದಿಲ್ಲ. ಮತ್ತೇನೆಂದರೆ ಸ್ವಪ್ನಕ್ಕೆ ಅಧಿಷ್ಠಾನವಾದ ಸಾಕ್ಷಿ ಅಥವಾ ಬ್ರಹ್ಮಚೇತನವಿರುತ್ತದೆ. ಅಲ್ಲೇನು ಅಧಿಷ್ಠಾನವಾದ ಸಾಕ್ಷಿ ಅಥವಾ ಬ್ರಹ್ಮಚೇತನ ಇರ್ತದೆ. ಹ್ಮ್ ಜಾಗ್ರತ ಅವಸ್ಥೆ ಹೋದ ಆ ನಂತರದಲ್ಲಿಯೇ ರಥ ಕುದುರೆ ಮಾರ್ಗಗಳು ಹುಟ್ಟುತ್ತವೆ. ನೀವ್ ಅಂದ್ರಲ್ರಿಪ್ಪರ ಸಂಧಿ ಕಾಲದಲ್ಲಿ ಅಷ್ಟೇ ಕ್ಷಣದಾಗ ಹುಟ್ಟತಾವ ನೋಡ್ರಿ ಅಲ್ಲಿ. ಹಾ ಸಂಧ್ಯಾಗ್ರಿ ಅದು. ಹ್ಮ್ ಸಂಧಿ ಸೃಷ್ಟಿ ರಾಹರಿ ಅಂತ ಉಪನಿಷತ್ತು ಹೇಳಿದ್ರಿ ಅಲ್ಲಿ. ಹೌನ್ರಿಪ್ಪ. ಈ ಶ್ರುತಿಯಲ್ಲಿ ರಥವೇ ಮೊದಲಾದವುಗಳಿಂದ ಉಪಲಕ್ಷಿತವಾದ ಯಾವ ಸರ್ವ ಜಗತ್ತು ತೋರುವುದು. ಇದು ನಾವು ಸದ್ದ ಉಪಲಕ್ಷಿತವಾಗಿ ಹೇಳಿವಿ, ನೀವು ಉಪಲಕ್ಷಣವಾಗಿ ಸರ್ವ ಜಗತ್ತನ್ನು ತಿಳ್ಕೋರಿ ಅಂತಾರವ್ರು. ಹೌನ್ರಿಪ್ಪ. ಹ್ಮ್ ಉಪಲಕ್ಷಿತವಾದ ಯಾವ ಸರ್ವ ಜಗತ್ತು ತೋರುವುದು ಅದು ಹೊಸ ಉತ್ಪತ್ತಿ ಅಂದ್ರೆ ಸೃಷ್ಟಿ ಎಂದು ಹೇಳಲ್ಪಡುತ್ತದೆ. ಮತ್ತು ಸಂದೇ ಸೃಷ್ಟಿ ರಾಹರಿ ಇದು ಹೇಳಿದ್ರು ನೋಡ್ರಿ ಅಗಳನ್ನ ವಾಕ್ಯನೇ. ನೋಡ್ರಿಪ್ಪ. ಹ್ಞೂನ್ರಿ. ಸಂದೇ ಸೃಷ್ಟಿ ರಾಹಿ ಎಂಬ ಉಕ್ತ ಶ್ರುತಿಯು ಜಾಗ್ರತ್ ಕಾಲ ಹೋಗು ಅಂದ್ರೆ ಜಾಗ್ರತ್ ಕಾಲ ಹೋಗುವ ಅಪ್ಪರ ಜಾಗ್ರತ್ ಕಾಲ ಹಾಗೂ ಸುಷುಪ್ತಿ ಕಾಲಗಳು. ಆ ಜಾಗ್ರತ್ ಕಾಲ ಮತ್ತು ಸುಷುಪ್ತಿ ಕಾಲಗಳ ಮಧ್ಯೆ ಸಂಧೆ ಅಂದ್ರೆ ಅದು ಹೇಳ್ತಾರ್ರಿ ಅವರು. ಏನ್ರಿ ಜಾಗ್ರತ್ ಕಾಲ ಹಾಗೂ ಹೋಗಿ ಸುಷುಪ್ತಿ ಕಾಲಗಳ ಮಧ್ಯೆ ಇರುವ ಯಾವ ಸಂಧಿ ಕಾಲದಲ್ಲಿ ಈ ಹೊಸ ಸೃಷ್ಟಿಯನ್ನು ಹೇಳಿರುತ್ತದೆ. ಈ ಉಕ್ತ ಶ್ರುತಿ ರೂಪಕ್ಕೆ ಮೂಲವಾದದ್ದು ವ್ಯಾಸ ಸೂತ್ರವಿರುತ್ತದೆ. ಇದಕ್ಕೆ ಮೂಲ ಏನದ? ವ್ಯಾಸ ಸೂತ್ರದ ರೀ. ಆ ಉಕ್ತ ಶ್ರುತಿಯ ಅಭಿಪ್ರಾಯವು ಸ್ವಪ್ನ ಸೃಷ್ಟಿಯನ್ನು ದೃಢಪಡಿಸುತ್ತದೆ. ಆದ್ದರಿಂದ ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳ ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗಿ ಅದು ಸತ್ಯವಾದ ಗಿರಿ ಸಮುದ್ರ ಮೊದಲಾದವುಗಳನ್ನು ನೋಡುವುದಾಗಲಿ ಸಂಭವಿಸುವುದಿಲ್ಲ. ಅದು ನೂತನ ಸೃಷ್ಟಿ, ಹೊಸದಾದ ಒಂದು ಸೃಷ್ಟಿ. ಅದು ಹೊರಗೆ ಹೋಗಿ ನೋಡಿ ಬರುವುದು ಇಲ್ರಿಪ್ಪರ, ಅಲ್ಲಿ ವ್ಯವಹಾರಿಕ ಇನ್ನೂ ಇಲ್ರಿಪ್ಪರ. ಇಲ್ಲ ಅಲ್ಲಿ ನೆನಪಿಟ್ಟು ಹೇಳುವುದು ಇಲ್ಲ, ಹೊರ ಹೋಗಿ ಬರುವುದೂ ಇಲ್ಲ. ಅದು ಸ್ಮೃತಿನೂ ಅಲ್ಲ. ಆ ಸೂಕ್ಷ್ಮ ಶರೀರ ಹೊರಗೆ ಹೋಗಿ ನೋಡಿ ಬರ್ತದ ಅನ್ನೋದನ್ನು ಇಲ್ಲ. ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳ ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗಿ ಅದು ಸತ್ಯವಾದ ಗಿರಿ ಸಮುದ್ರ ಮೊದಲಾದವುಗಳನ್ನು ನೋಡುವುದಾಗಲಿ ಸಂಭವಿಸುವುದಿಲ್ಲ. ಅಲ್ಲಿ ನೂತನ ಸೃಷ್ಟಿ, ಹೊಸದಾದ ಉತ್ಪತ್ತಿಯದಲ್ಲಿ ಸೃಷ್ಟಿ. ಏನ್ರಿ ಇದೇ ಮಾತನ್ನೇ ಒಬ್ಬ ಸಾಧಕ ಅವ್ರ ಗುರುಗಳು ಹೇಳಿದ್ರು, ನೋಡಪ್ಪ ಇಂಥದ್ದು 1 ತಿಂಗಳ ದಿನ ಭಗವತ್ ಚಿಂತನ ಸಾಧನ ಶಿಬಿರದ, ನೀ ಯಾವಾಗಲೂ ಅದ್ರ ಮ್ಯಾಗ ಬಹಳ ಆಸಕ್ತಿ ಅದ, 1 ತಿಂಗಳ ಬಾ 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 ಅಂತ ಹೇಳಿ ಗುರುಗಳು ಅವನಿಗೆ ಪತ್ರ ಹಾಕಿದ್ರಿ. ಅವ ಸಾತ್ವಿಕ ಮನುಷ್ಯ ಇದ್ದ. ಪತ್ರ ಹೋಗಿ ಮುಟ್ಟಿದ ಕೂಡಲೇ ಅವ ಮನ್ಯಾಗ ಮಡದಿ 1 ವರ್ಷದ ಗಂಡ ಮಗು ಹಿಂಗೆಲ್ಲ ಇತ್ತು. ಅವ ಇನ್ನ ಅವ್ರ ಪರವಾನಿಗೆ ತಗೊಂಡು ಬರ್ತೀನ್ರಿಪ್ಪ ಅಂತ ಹೇಳ್ದ. ಹೋಗಿ ಕೇಳ್ದ, ಹೋಗಿತ್ತೆ ಹೆಂಡ್ತಿಗೆ
ಹಿಂಗ್ ಒಂದು ತಿಂಗಳ ಭಗವತ್ ಚಿಂತನ ಸಾಧನ ಶಿಬಿರದ ಗುರುಗಳು ಪತ್ರ ಹಾಕ್ಯಾರ, ನಾ ಹೋಗ್ತೀನಿ ಮತ್ತ ನಿಮ್ಮೆಲ್ಲರ ಅಭಿಪ್ರಾಯ ಇದ್ರೆ ಹೋಗ್ತೀನಿ ಅಂದವ. ಆಕಿನೂ ಸಾತ್ವಿಕ ಆಗದೆ ಒಳ್ಳೆ ಪರಿಸರದಲ್ಲಿ ಹುಟ್ಟಿ ಬಂದ ಹೆಣ್ಮಗಳಿದ್ಳು. ಏನ್ ಹೇಳಿದ್ಲು, ಆಯ್ತಲ್ರಿ ಒಂದು ತಿಂಗಳದ ಗುರುಗಳು ಹೇಳ್ಯಾರ ಅಂದ್ರೆ ನೀವೇನು ಮತ್ತೆ ಕೆಟ್ಟ ಕೆಲಸಿಗೆ ಅಂತ ಹೋಗಂಗಿಲ್ಲ, ಅದು ಜೀವನವನ್ನೇ ಉದ್ಧಾರ ಮಾಡುವಂಥದ್ದದ, ಹೋಗ್ರಿ ಹೋಗಿ ಅದು ಕಾರ್ಯಕ್ರಮ ಸೋಮವಾರ ಅಂತ ಕಳಿಸಿದಳು. ಹೋದ, ಹೋಗಿ ಒಂದು 3-4 ದಿವ್ಸಕ್ಕೇನೋ ಅದು ಕರ್ಮಧರ್ಮ ಸಂಯೋಗ, ಇಲ್ಲಿ ಮಗುವಿಗೆ ಆರಾಮ್ ತಪ್ತು ಹೇಳಿ ಹಚ್ಚಿಕೊಟ್ಟಿದ್ರು, ನೋಡಪ್ಪ ನಿನ್ನ ಮಗು ಆರಾಮ್ ತಪ್ಪ್ಯದ, ಎಲ್ಲಿ ತೋರಿಸಿದ್ರು ಗುಣಮಯ ಆಗವಲ್ದು, ನೀ ಬಾ. ಅವ ಅಂದ, ನಾ ಬಂದರೆ ಏನ್ ಮಾಡವ, ಅದೇ ಮಾಡವಲ್ಲ, ಬೇಕಾದಷ್ಟು ಸಂಪತ್ತು ಅದ, ಅಲ್ಲಿ ತೋರಿಸ್ರಿ, ಮಗುವಿಗೆ ಎಲ್ಲಿ ಬಿ ಒಯ್ದು ಗುಣಮಯ ಮಾಡ್ಕೊಂಬರ್ರಿ, ನಾ ಬಂದ್ರು ಅದೇ ಮಾಡವಲ್ಲ, ನನ್ನಲ್ಲರಿ ಏನದ ಹೇಳಿದ. ಇಲ್ಲೆಷ್ಟು ತೋರಿಸಿದ್ರು ಅದಕ್ಕೆ ಆರೋಗ್ಯ ಆಗಲಿಲ್ಲ. ಮುಂದೇನಾಯ್ತು, ಅದು ಮೃತ್ಯು ಆಯ್ತು. ಕಡೆಗೆ ಹೇಳಿ ಹಚ್ಚಿಕೊಟ್ಟಿದ್ರು, ನೋಡು ಹಿಂಗದ ಅಂತ್ಯ ಸಂಸ್ಕಾರ ಕರೆ ಬಾ, ನಾ ಬಂದರೆ ಏನ್ ಮಾಡವ, ಅದೇ ಮಾಡವಲ್ಲ, ಮುಗಿಸ್ಬಿಡ್ರಿ ಅಂದವ. ಬರ್ಲಿಲ್ಲ. ಮುಂದ ಕಾರ್ಯಕ್ರಮ ಮುಗಿತು. ತಿಂಗಳ ಪರ್ಯಂತರ ಅಧ್ಯಯನ ಶಿಬಿರ, ಸಾಧನ ಶಿಬಿರ ಮುಗಿದ ಬಳಿಕ ಎಲ್ಲರೂ ತಮ್ಮ ಮನೆಗೆ ಹೋಗಂಗ ಇವನು ಬಂದ. ಹೆಂಡ್ತಿ ಸಿಟ್ಟಿ ಬಂದು ಕೆಟ್ಟ ಬೈಲಿಕತ್ತಳು. ಅಲ್ಲ, ಹೊಟ್ಟಿಲೆ ಹುಟ್ಟುದು ಮಗ ಅಂತ ಸಂಸ್ಕಾರಕ್ಕೂ ಬರ್ಲಿಲ್ಲ ನೀ, ಇಂಥ ಖಟಕ ಈಗ ಯಾಕೆ ಬಂದಿದೆ, ಆ ಕಡೆ ಹೋಗ್ಬೇಕಾಗಿತ್ತಲ್ಲ, ಬಹಳ ಬೈಲಿಕತ್ತಳು. ಅವಾಗ ಒಂದ ಸ್ವಲ್ಪ ವಿಚಾರ ಮಾಡು. ಏನು ವಿಚಾರದ, ಹೊಟ್ಟಿಲು ಹುಟ್ಟುದ ಮಗನ ಅಂತ್ಯಕ್ರಿಯಕ್ಕೆ ಬರ್ಲಿಲ್ಲ ನೀ, ಮತ್ತೆ ವಿಚಾರ ಹೇಳ್ತಿ ಅಂತ ಬೈಲಿಕತ್ತಳು. ಸ್ವಲ್ಪ ಕೇಳು ನನ್ನ ಮಾತು ಒಂದು ಸ್ವಲ್ಪ, ಆಮ್ಯಾಗ ಬೈಯಕತ್ತಿ, ಏನು ಹೇಳ್ತಿ ಹೇಳಂದು. ನೋಡು, ನಾ ಏನಲ್ಲಿ ಭಗವತ್ ಚಿಂತನ ಸಾಧನ ಶಿಬಿರಕ್ಕೆ ಹೋಗಿದಲ್ಲ, ಅಲ್ಲಿ ಹೋದಾಗೂ ಏನಾಯ್ತು, ಉಂಡು ಮನ್ಕೊಂಡ ಬಳಿಕ ರಾತ್ರಿ ಸ್ವಪ್ನ ಬಿತ್ತು. ಸ್ವಪ್ನದಾಗ ಅಲ್ಲಿ ಒಬ್ಬಕ್ಕಿ ಕೂಡ ಲಗ್ನ ಅದೆ, ಆಕಿಗೆ ಒಂದು ಮಗು ಹುಟ್ಟಿತು, ಮತ್ತ ಆ ಮಗುವಿಗೂ ಆರಾಮ್ ತಪ್ತು. ಎಷ್ಟು ತೋರಿಸಿದ್ರು ಅದು ಭಯಂಕರ, ನಾವೆಲ್ಲ ಪ್ರಯತ್ನ ಮಾಡಿದೆವು, ಅದಕ್ಕೂ ಗುಣಮಯ ಆಗಲಿಲ್ಲ. ಆ ಮಗುನು ಸತ್ತು. ಏನು ಅದಕ್ಕಳ್ಳು ಏನು ಇದಕ್ಕಳ್ಳು ಹೇಳು ಅಂತ ಕೇಳಿದವ. ಅವಾಗ ಕೇಳಿದ್ರು, ಅದು ಸ್ವಪ್ನ, ಅದು ಸುಳ್ಳಿರ್ತದ ಅಂದಳಕಿ. ಸ್ವಪ್ನ ಸುಳ್ಳಿರ್ತದ, ಮತ್ತೆ ಇದು ಖರೆ ಇದ್ರೆ ಇದು ಸಾಯಬಾರ್ದಲ್ಲ ಅಂದವ. ಈ ಜಾಗೃತಿನ ಮಗ ಖರೆ ಅದಂತಿಯಲ್ಲ, ಖರೆ ಇದ್ರೆ ಸಾಯಬಾರ್ದು, ಸಾಯ್ತದಂದ್ರೆ ಇದನ್ನು ಸುಳ್ಳ, ಅದು ಹೆಂಗ್ ಸುಳ್ಳು, ಇದನ್ನು ಸುಳ್ಳ. ಸತ್ಯ ಅಂದ್ರೆ ಏನು, ತ್ರಿಕಾಲಾಬಾಧ್ಯ ವಸ್ತು ಸತ್, 3 ಕಾಲದಲ್ಲಿ ಯಾವುದು ಬಾಧ ಹೊಂದಂಗಿಲ್ಲೋ ಆ ವಸ್ತು ಸತ್ಯ ಇರ್ತದ ಅಂದು ಕೂಡಲೇ ಆಕಿಗೂ ಅಂತ ಸಂಸ್ಕಾರ ಇತ್ತು. ಬಂದು ಪತಿಗೆ ನಮಸ್ಕಾರ ಮಾಡಿ ಮನ್ಯಾಗ ಕರ್ಕೊಂಡ್ಲು. ಹಂಗ ಇವೆಲ್ಲ ಏನದವಪ್ಪ ಅಂತ ಕೇಳಿದ್ರೆ ಸುಳ್ಳಿನ ಸುದ್ದಿ ನೋಡ್ರಿ ಇವೆಲ್ಲ. ಅದು ಹೆಂಗ ಸುಳ್ಳು, ಇದನ್ನು ಹಂಗ ಸುಳ್ಳ. ಅದಕ್ಕೆ ಇದೇ ದೃಷ್ಟಿಯಲ್ಲಿ ನಿಜಗುಣರು ವಿಷಮ ಸಂಸಾರವಿದನು ಕನಶಂದರಿ ಅಂತ ಹೇಳಿದ್ರು ಅವರು. ಅಲ್ಲ, ಸುಳ್ಳಿಗೆ ಸುದ್ದಿ. ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳ ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗಿ ಅದು ಸತ್ಯವಾದ ಗಿರಿ ಸಮುದ್ರ ಮೊದಲಾದವುಗಳನ್ನು ನೋಡುವುದಾಗಲಿ ಸಂಭವಿಸುವುದಿಲ್ಲ. ಅಲ್ಲಿ ಉಪನಿಷತ್ತಿನಲ್ಲಿ ಈ ಪ್ರಸಂಗವಿರುತ್ತದೆ. ಏನು, ಜಾಗೃತಿನ ಪದಾರ್ಥಗಳು ಸ್ವಪ್ನದಲ್ಲಿ ತೋರುವುದಿಲ್ಲ. ಮತ್ತೇನೆಂದರೆ ರಥ ಮತ್ತು ಕುದುರೆ ಹಾಗೂ ಮಾರ್ಗಗಳು, ಅದರಂತೆ ರಥದಲ್ಲಿ ಕುಳಿತುಕೊಂಡಿರುವ ಪುರುಷ ಮೊದಲಾದವುಗಳು ಸ್ವಪ್ನದಲ್ಲಿ ಹೊಸದಾಗಿ ಉತ್ಪನ್ನವಾಗುತ್ತವೆ. ಆದ್ದರಿಂದ ಪರ್ವತ, ಸಮುದ್ರ, ನದಿ, ಅರಣ್ಯ, ಗ್ರಾಮ, ಪಟ್ಟಣ, ಸೂರ್ಯ, ಚಂದ್ರ ಮೊದಲಾದವುಗಳು ಯಾವುವು ಸ್ವಪ್ನದಲ್ಲಿ ಕಂಡುಬರುವವೋ ಅವೆಲ್ಲವೂ
ನವೀನವಾಗಿಯೇ ಉತ್ಪನ್ನವಾಗಿರುತ್ತವೆ. ಇವೆಲ್ಲ ಹೊಸದಾಗಿನೇ ಹುಟ್ಟ್ಯಾವ ನೋಡ್ರಿ ಅವೆಲ್ಲ. ಹೌನ್ರಪ್ಪರ. ಒಂದು ವೇಳೆ ಸ್ವಪ್ನದಲ್ಲಿ ಪರ್ವತಾದಿಗಳು ಇಲ್ಲದೆ ಇದ್ದರೆ ಅವುಗಳ ಯಾವ ಪ್ರತ್ಯಕ್ಷ ಜ್ಞಾನವು ಸ್ವಪ್ನದಲ್ಲಿ ಆಗುವುದೋ ಅದು ಆಗಬಾರದಾಗಿತ್ತು. ಯಾಕಂದರೆ ವಿಷಯಗಳೊಡನೆ ಯಾವ ಇಂದ್ರಿಯ ಸಂಬಂಧವಿರುವುದೋ ಅಥವಾ ಅಂತಃಕರಣದ ವೃತ್ತಿಯು ಸಂಬಂಧವಿರುವುದೋ ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಇಂದ್ರಿಯ ಸಂಬಂಧ ಅಂದ್ರೆ ಹೊರಗೆ ಹೋಗಿ ವಿಷಯಗಳ ಸಂಬಂಧ ಆಗೋದು, ಮತ್ತೆ ಒಳಗ ಸ್ವಪ್ನ ಪದಾರ್ಥಗಳು ಹೊರಗಿಲ್ರಿ, ಒಳಗೆ ಒಳಗೆ ಆ ವೃತ್ತಿ ಅದರ ಆಕಾರ ಆಗ್ಯದ, ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಪರ್ವತ ಮೊದಲಾದ ವಿಷಯಗಳು ಮತ್ತು ಅವುಗಳ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯವು ಹಾಗೂ ಅಂತಃಕರಣಗಳೆಲ್ಲವೂ ಒಳಗಡೆಯೇ ಉತ್ಪನ್ನವಾಗಿರುತ್ತವೆ. ಇವೆಲ್ಲ ಒಳಗಡೆ ಉತ್ಪನ್ನ ಆಗಿಬಿಟ್ಟವ್ರು, ನೂತನ ಸೃಷ್ಟಿ. ಅದಕ್ಕೆ ಎದ್ಯಪತನ ಸ್ವಪ್ನದ ಪದಾರ್ಥಗಳು ಶ್ರುತಿಯಲ್ಲಿ ತೋರುವ ಎಲ್ಲಿ ಸುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷೆ ಇರುತ್ತವೆ. ಆದ್ದರಿಂದ ಸ್ವಪ್ನದ ಜ್ಞಾನದಲ್ಲಿ ಅಂತಃಕರಣ ಇಂದ್ರಿಯಗಳು ಉಪಯೋಗವಿರುವುದಿಲ್ಲ. ಆದ ಕಾರಣ ಜ್ಞೇಯವಾದ ಯಾವ ಪರ್ವತಾದಿಗಳಿರುವವೋ ಅವುಗಳು ಮಾತ್ರ ಸ್ವಪ್ನದಲ್ಲಿ ಉತ್ಪತ್ತಿ ಆಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುತ್ತದೆ. ಆ ಪರ್ವತ ಪಟ್ಟಣ ಗಿರಿ ಗುಡ್ಡ ಅವು ಹೇಳ್ರಿ, ಇಂದ್ರಿಯ ಅಂತಃಕರಣ ಹುಟ್ಟೆವಂತಿರಿ ಹಂಗ್ರಿ ಅಂತನ್ರಿ ಅವ. ಯೋಗ್ಯವಿರುತ್ತವೆ ಹೊರತು ಜ್ಞಾತಾಜ್ಞಾನ ಮತ್ತು ಇಂದ್ರಿಯಗಳು ಉತ್ಪತ್ತಿಯಾಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುವುದಿಲ್ಲ. ಅದಕ್ಕೆ ಒಂದೇ ಆಕಡದೊಳಗೆ ಹೇಳ್ತಾರೆ ನೋಡ್ರಿ, ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರ, ಯಾವ ಪ್ರಕಾರ ಸ್ವಪ್ನದಲ್ಲಿ ಪರ್ವತ ಮೊದಲಾದವುಗಳು ತೋರುತ್ತವೆಯೋ ಅದರಂತೆ ಇಂದ್ರಿಯಗಳು ಅಂತಃಕರಣ ಹಾಗೂ ಪ್ರಾಣ ಸಹಿತವಾದ ಸ್ಥೂಲ ಶರೀರವು ಕೂಡ ಸ್ವಪ್ನದಲ್ಲಿ ತೋರುತ್ತವೆ. ಈ ಹೊರಗಿನ ಸ್ಥೂಲ ಶರೀರ ಅಲ್ರಿ, ಅಲ್ಲಿ ನೂತನ ಸ್ಥೂಲ ಶರೀರ, ಅದನ್ನು ಒಂದಲ್ಲಿ ಸ್ಥೂಲ ಶರೀರ, ಅದನ್ನು ಹೊಸದೇ. ಅಂದ ಮೇಲೆ ಅವುಗಳ ಉತ್ಪತ್ತಿಯನ್ನು ಕೂಡ ಒಪ್ಪಲೇಬೇಕಾಗುತ್ತದೆ. ಇನ್ನು ಎರಡನೇ ಆಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಅಥವಾ ಸ್ವಪ್ನದ ಪ್ರಾತಿಭಾಷಿಕ ಪದಾರ್ಥಗಳನ್ನು ಯಾವ ನೇತ್ರಾದಿಗಳು ವಿಷಯಕರಿಸುತ್ತಿರುವುದು ಕಂಡು ಬರುತ್ತದೆಯೋ ಅದು ವ್ಯಾವಹಾರಿಕ ನೇತ್ರಾದಿಗಳಿಂದಂತೂ ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಯಾಕಂದರೆ ಸಮಾಸತ್ತವುಳ್ಳ ಪದಾರ್ಥಗಳೇ ಪರಸ್ಪರರಲ್ಲಿ ಸಾಧಕ ಬಾಧಕಗಳಾಗುತ್ತವೆ. ಸಾಧಕ ಬಾಧಕ ಎಲ್ಲಿ ಆಗ್ತವೆ? ಸಮಾಸತ್ತದೊಳಗೆ ಸಾಧಕ ಬಾಧಕ ಆಗ್ತವೆ ಎಂಬುದನ್ನು 5ನೇ ತರಂಗದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಆದ್ದರಿಂದ ವ್ಯಾವಹಾರಿಕ ನೇತ್ರಾದಿಗಳು ಶರೀರದಲ್ಲಿದ್ದರೂ ಕೂಡ ಅವುಗಳೊಡನೆ ಸ್ವಪ್ನದ ಪದಾರ್ಥಗಳು ವಿಷಮ ಸತ್ತ ಉಳ್ಳವುಗಳಾಗಿಯೇ ಇರೋಣದರಿಂದ ಅವುಗಳ ಜ್ಞಾನವು ಸ್ವಪ್ನದಲ್ಲಿ ಪರ್ವತಾದಿಗಳನ್ನು ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಅವು ಇದ್ರೂ ಸಹಿತ ಅವುಗಳಿಂದ ಆ ಸ್ವಪ್ನದ ಪದಾರ್ಥಗಳು ವಿಷಯಕರಿಸಿಲ್ಲ, ಅಲ್ಲಿ ನೂತನ ಇಂದ್ರಿಯಗಳು ಉತ್ಪನ್ನ ಆಗ್ಯಾವ. ಇನ್ನು ಮೂರನೇದು, ಅಥವಾ ವ್ಯಾವಹಾರಿಕಗಳಾದ ಯಾವ ಇಂದ್ರಿಯಗಳಿರುವವೋ ಅವು ತಮ್ಮ ತಮ್ಮ ಗೋಲಕಗಳನ್ನು ಬಿಟ್ಟು ಹೋಗಿ ಕಾರ್ಯ ಮಾಡುವುದರಲ್ಲಿ ಸಮರ್ಥವಿರುವುದಿಲ್ಲವು. ಮತ್ತು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಹಸ್ತಪಾದ ವಾಕ್ಯ ಇಂದ್ರಿಯಗಳು ಗೋಲಕಗಳಂತೂ ಏನಾಗ್ಯವಪ್ಪ ಅಂದ್ರೆ ನಿಶ್ಚಲವಾಗಿರುವುದು ಬೇರೆಯವರಿಗೆ ಕಂಡು ಬರುತ್ತದೆ. ಎಲ್ಲಿ ಹೋಗಂಗಿಲ್ಲ ಅನ್ನೋದು ಬೇರೆಯವರಿಗೆ ಕಂಡು ಬರ್ತದೆ.
ಮನಗಿದ ಮನುಷ್ಯನ್ ನೋಡಿದ್ರ ಕಾಣತದಲ್ರಿಪ್ಪ ಅಲ್ಲೇ ಇದ್ದಲ್ಲೇ ಅದಾವು. ಹಾ, ಆದರೆ ಹಸ್ತದಲ್ಲೇ ದ್ರವ್ಯವನ್ನು ಹಿಡಿದುಕೊಂಡು ಕೂಗುತ್ತಾ ಓಡುತ್ತಿರುತ್ತಾನೆ. ಅಲ್ಲೇ ಓಡ್ಲಕತ್ತಾನ, ಇಲ್ಲಿ ವ್ಯಾವಹಾರಿಕ ಕೈಕಾಲುಗಳ ಹಾಸಿಗೆಗೆ ಬಿದ್ದವು. ಆದ್ದರಿಂದ ಸ್ವಪ್ನದಲ್ಲಿ ಇಂದ್ರಿಯಗಳ ಉತ್ಪತ್ತಿಯನ್ನು ಅವಶ್ಯವಾಗಿ ಅಂಗೀಕರಿಸಬೇಕಾಗುತ್ತದೆ. ಓಡಾಡ್ಲಕತ್ತಾನಿಲ್ರಿ ಸ್ವಪ್ನದೊಳಗ. ಹ್ಞೂನ್ರಿಪ್ಪ ಅಲ್ಲಿನೂ ಹೊಸವೇ ಆಗ್ಯಾವ ಅಂತ ಅವನು ಕನಸಿನ ದೃಷ್ಟಿ ಒಳಗ. ಹಾ, ಇಲ್ಲಿ ವ್ಯಾವಹಾರಿಕ ಕೈಕಾಲುಗಳ ಹಾಸಿಗೆಗೆ ಬಿದ್ದಾವ. ಇಲ್ಲಿ ಹ್ಞೂನ್ರಿಪ್ಪ. ಅಲ್ಲೇ ಓಡಾಡ್ಲಕತ್ತಾನ. ಅದರಂತೆ ಸುಖ ದುಃಖ ಮತ್ತು ಅವುಗಳ ಜ್ಞಾನ ಹಾಗೂ ಆ ಸುಖ ದುಃಖ ಜ್ಞಾನಗಳಿಗೆ ಆಶ್ರಯವಾದ ಪ್ರಮಾತ ಇವು ಸ್ವಪ್ನದಲ್ಲಿ ತೋರುತ್ತವೆ. ಮತ್ತು ಇವು ಇಲ್ಲದೆ ಇದ್ದರೆ ಪದಾರ್ಥಗಳ ಜ್ಞಾನವೂ ಆಗುವುದಿಲ್ಲ. ಅಲ್ಲಿ ಪದಾರ್ಥಗಳ ಜ್ಞಾನೇ ಇಲ್ಲ, ಜ್ಞಾತ ಜ್ಞಾನ ಜ್ಞೇಯ ಇಲ್ಲ ಅಂದ್ರೆ ಅಲ್ಲಿ ಪದಾರ್ಥಗಳ ಜ್ಞಾನೇ ಆಗ್ತಿತ್ತಿಲ್ಲ. ಇಂದ ಇವೆಲ್ಲ ಅದಾವಂತೇಳಿ ಅಲ್ಲಿ ಸ್ವಪ್ನದ ಪದಾರ್ಥಗಳ ಜ್ಞಾನ ಆಗ್ಲಿಕ್ಕತ್ತದ. ಆದ್ದರಿಂದ ಸರ್ವ ತ್ರಿಪುಟಿ ಸಮೂಹವು ಸ್ವಪ್ನದಲ್ಲಿ ಉತ್ಪತ್ತಿ ಆಗುತ್ತದೆ. ಇನ್ನ ಅನಿರ್ವಚನೀಯ ಖ್ಯಾತಿಯ ರೀತಿಯು ಈ ಪ್ರಕಾರವಿರುತ್ತದೆ. ನೋಡ್ರಿ ನಂತರ ಅನಿರ್ವಚನೀಯ ಖ್ಯಾತಿಯ ರೀತಿಯು ಈ ಪ್ರಕಾರವಿರುತ್ತದೆ. ಎಷ್ಟು ಭ್ರಮಜ್ಞಾನಗಳಿರುವವೋ, ಎಷ್ಟು ಭ್ರಮಜ್ಞಾನಗಳದಾವಲ್ಲ, ಅವುಗಳ ವಿಷಯಗಳೆಲ್ಲವೂ ಅನಿರ್ವಚನೀಯವಾಗಿ ಉತ್ಪನ್ನವಾಗುತ್ತವೆ. ಅನಿರ್ವಚನೀಯ ಅಂದ್ರೆ ಹಿಂಗ ಹೇಳಕ್ ಬರುದಿಲ್ಲ ಅದು. ವಚಿಸಲಿಕ್ಕೆ ಬಾರದ್ದು, ಇಲ್ಲತ್ತು ಹೇಳಕ್ ಬರುದಿಲ್ರಪ್ಪರ. ಇಷ್ಟೆಲ್ಲ ತೋರಿದ ಕನಸ ಎದ್ದ ಮೇಲೆ ನೋಡ್ತೀರ ಒಂದು ಇಲ್ಲ. ಅದಕ್ಕೇನಂದ್ರಿ ಅನಿರ್ವಚನೀಯ. ಹ್ಞೂನ್ರಪ್ಪ. ಅನಿರ್ವಚನೀಯ ಅಂದ್ರೆ ಏನ್ರಮ್ಮ? ಲಕ್ಷಣ ಹೇಳಕ ಬರುದಿಲ್ರಪ್ಪ ನನಗ. ಅನಿರ್ವಚನೀಯ ಅಂದ್ರೆ ಸತ್ತಕ್ಕಿಂತಲೂ ವಿಲಕ್ಷಣ. ಸತ್ಯಕ್ಕೆ ವಿಲಕ್ಷಣ ಏನ್ರಮ್ಮ? ಅಸತ್ಯಪರ ಅಲ್ಲ ಅಲ್ಲ ಅಲ್ಲಲ್ರಿ, ಇದು ಸ್ವರೂಪ ಸ್ವರೂಪಹೀನದಲ್ರಿಪರ. ಹಾ, ಅದೇ ಸತ್ಯಕ್ಕೆ ವಿಲಕ್ಷಣ ಅಸತ್ಯಕ್ಕೆ ವಿಲಕ್ಷಣ. ಇದು ಗೊತ್ತಾಯ್ತಂದ್ರೆ ಅನಿರ್ವಚನೀಯ ಸಿದ್ಧಾಂತ ಗೊತ್ತಾಗ್ತದ್ರಿ. ಅದು ಸತ್ ಅಸಿಚ್ಚಿಗೆ ಎರಡಕ್ಕೂ ವಿಲಕ್ಷಣ ಅಂತಾರಪ್ಪರ. ಇದು ಸತ್ಯಕ್ಕೇನು ವಿಲಕ್ಷಣ್ರಮ್ಮ? ಸತ್ಯಕ್ಕೆ ಅಸತ್ ವಿಲಕ್ಷಣ ರೀ. ಆ ಕಡೆ ಹೋಗೇಬೇಡ್ರಿ ನೀವು. ಹೌನ್ರಿ. ಸತ್ಯಕ್ಕೆ ಬಂಜಿ ಮಗ ಹೊಲದ ಕೋಡು ಇಲ್ವೇ ಇಲ್ಲಲ್ರಪ್ಪರ. ಅದಕ್ಕೆ ಸತ್ಯಕ್ಕೆ ವಿಲಕ್ಷಣ ಏನಂದ್ರೆ ಆಗಳ ಹೇಳಿದ್ರು ನೋಡ್ರಿ. ಅವ್ರು ಯಾರು? ನಮ್ಮ ಕೋರ್ಯಣ್ಣವ್ರು ಹೇಳಿದ್ರಲ್ರಿ. ಬಾಧಾಯೋಗ್ಯ ಸ್ವರೂಪ ಉಳ್ಳದ್ದು. ಇದು ಬಾಧಾಯೋಗ್ಯ ಸತ್ಯಕ್ಕೆ ವಿಲಕ್ಷಣ್ರಿ ಅಮ್ಮ. ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಏನು? ಬಾಧಾಯೋಗ್ಯ. ಅಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಏನ್ರಮ್ಮ? ಸ್ವರೂಪವಾನ್. ಹೀನ್ ಅನ್ಬೇಡ್ರಿ, ಸ್ವರೂಪವಾನ. ಇದು ಅಜ್ಞಾನ ಸ್ವರೂಪಹೀನದ್ರಿ. ಆದ್ರೆ ವ್ಯಾವಹಾರಿಕ ಜಗತ್ತು ಸ್ವರೂಪವಾನದಲ್ರಿಪ್ಪರ. ಅಸತ್ ಅಂದ್ರೆ ಏನಂತ ಅಷ್ಟೇ ಕೇಳದೇವಂದ್ರೆ ಸ್ವರೂಪಹೀನ್ ಅನ್ಬೇಕು ನೀವು. ಹ್ಞೂನ್ರಿ. ಅಸತ್ ವಿಲಕ್ಷಣ ಕೇಳಿವಿ ನಾವು. ಸತ್ಯಕ್ಕೆ ವಿಲಕ್ಷಣ ಬಾಧಾಯೋಗ್ಯ, ಅಸತ್ಯಕ್ಕೆ ವಿಲಕ್ಷಣ ಸ್ವರೂಪವಾನ್. ಇದಕ್ಕೇನಂತಾರ್ರಿ? ಅನಿರ್ವಚನೀಯ. ಸದ ವಿಲಕ್ಷಣ. ಸತ್ವ ಅಲ್ಲ ಅಸತ್ವ ಅಲ್ಲ. ಸತ್ವ ಅಲ್ಲ ಅಸತ್ವ ಅಲ್ಲ. ನಮ್ದೇನಾಗ್ತದ ಸ್ಥೂಲ ದೃಷ್ಟಿಯಿಂದ ಸತ್ಯಕ್ಕೆ ವಿಲಕ್ಷಣ ಏನಂದ್ರೆ ಅಸತ್ ಕಡೆ ಹೋಗ್ತೇವ್. ಅಸತ್ ವಿಲಕ್ಷಣ ಅಂದ್ರೆ ಸತ್ಯದ ಕಡೆ ಬರ್ತೇವ್. ಹಂಗಿಲ್ರಿ ಇದು. ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಬಾಧಾಯೋಗ್ಯ, ಅಸತ್ಯಕ್ಕೆ ವಿಲಕ್ಷಣ ಏನಪ್ಪಾ ಅಂದ್ರೆ ಸ್ವರೂಪವಾನ್. ಇದಕ್ಕೇನಂತ ಕರೆದ್ರಪ್ಪ ಅಂತ ಕೇಳಿದ್ರೆ ಅನಿರ್ವಚನೀಯ. ಅಸತ್ ಅಂದ್ರ ಇಲ್ಲೇ ಇಲ್ಲ ಅನ್ಬಾರ್ದಾಗಿತ್ತಲ್ರಪ್ಪರ. ತೋರ್ತದಲ್ರಿ. ತೋರ್ತದ ನೋಡ್ರಿ. ಸತ್ ಅಂತೀರ ಜ್ಞಾನ ಕಾಲದಲ್ಲಿ ತೋರುದಿಲ್ರಿ.
ಅಜ್ಞಾನ ಕಾಲದಲ್ಲಿ ತೋರ್ತದ, ಜ್ಞಾನ ಕಾಲದಲ್ಲಿ ಬಾಧಿಸಿಕೊಂಡು ಹೋಗ್ತದೆ. ಹ್ಞೂನ್ರಪ್ಪ ಹ್ಞೂನ್ರಿ. ಅದಕ್ಕೆ ಸತ್ತಕ್ಕೆ ವಿಲಕ್ಷಣ. ಇನ್ನು ಅಸತ್ ಅಂದ್ರೇನು? ಸ್ವರೂಪ ಏನಕ್ಕೂ ಅಸತ್ ಅಂತಾರ. ಅಸತ್ತಕ್ಕೆ ವಿಲಕ್ಷಣ ಏನಪ್ಪಾ ಅಂದ್ರೆ ಸ್ವರೂಪವಾನ್, ಪ್ರತ್ಯಕ್ಷವಾಗಿ ಕಾಣ್ಲಿಕತ್ತದ. ಏನ್ರಿ ಇದಕ್ಕೇನಂತ ಕರೆದ್ರು? ಅನಿರ್ವಚನೀಯ. ಅದಕ್ಕೆ ಅನಿರ್ವಚನಿಗೆ ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ. ಅನಿರ್ವಚನೀಯವಾಗಿ ಉತ್ಪನ್ನವಾಗುತ್ತವೆ. ವಿಷಯಗಳಿರಲಾರದೆ ಯಾವ ಜ್ಞಾನವೂ ಆಗುವುದಿಲ್ಲ. ಇದು ಸಿದ್ಧಾಂತವಿರುತ್ತದೆ. ಆ ವಿಷಯ ಇಲ್ಲಂದ್ರೆ ಎದ್ರ ಜ್ಞಾನ ಆಗ್ತದ್ರಿ? ಅದ್ರ ಜ್ಞಾನ ಆಗುದಿಲ್ಲ. ವಿಷಯ ಅದ ತಿಳಿ ಅದ್ರ ಜ್ಞಾನ ಆಗ್ತದ. ಅದಕ್ಕೆ ಜ್ಞಾತೃ ಜ್ಞಾನ ಜ್ಞೇಯ ಅಲ್ಲಿ ನೂತನ ಉತ್ಪತ್ತಿ ಅದಾವು. ಇನ್ನು ವಿಷಯ ಅದರಮ್ಮ. ಮತ್ ನಾಳಿನ ದಿವ್ಸ ವಿಚಾರ ಮಾಡೋಣ್ರಿ. ನಾಳಿನ ದಿವ್ಸ ನೀವೇ ನಡೆಸ್ರಿ, ನಮ್ಗೇನ್ ನಡ್ಸೋದಾಗಲ್ರಿ. ಇದೇನ್ ನಡೆಸ್ತೀರಪ್ಪ? ನಮಗ್ ಬರುದಿಲ್ರಿ. ಬರ್ತದ್ರಿ ನೀವು ನಡೆಸ್ರಿ. ನೀವು ಮತ್ ನೋಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಇವು ಅಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಓಂ ನಮಃ ಶಿವಾಯ. ಮಂಗಲ್ ಹೇಳ್ರಮ್ಮ ಅವ್ರಿ. ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ರೀ. ಪದ ಹೇಳ್ತೇನ್ರಿ. ಓಂ ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಶ್ರೀ ಗುರು ಸಿದ್ಧಾರೂಢ ಸತ್ಯ ಸದಾ ಸುಖಧಾಮ ನಿತ್ಯ ಸದಾ ಸುಖಧಾಮ ಭಕ್ತರಿಗತಿ ಪ್ರೇಮ. ಓಂ ಶ್ರೀ ಗುರು ಸಿದ್ಧಾರೂಢ ಚರಣ ಕಮಲ ನಿತ್ಯ ನೆನೆಯುತ್ತ ಸ್ಮರಿಸುವೆ ನಿನ್ನ ನಾಮ. ಕಷ್ಟ ಸದಾ ಪರಿಹರಿಸೋ, ಕಷ್ಟ ಸದಾ ಪರಿಹರಿಸೋ ಬಾಲಕನ ನಿನ್ನ. ಓಂ ಶ್ರೀ ಗುರು ಸಿದ್ಧಾರೂಢ ಶ್ರೀ ಗುರುನಾಮ ಮಂಗಲಧಾಮ ಜಪಿಸಿ ನಿತ್ಯ ಎಲ್ಲ. ನೀವು ಜಪಿಸಿ ನಿತ್ಯ ಎಲ್ಲ. ಕುಣಿ ಕುಣಿದಾಡುತ್ತ ನಿನ್ನ, ಕುಣಿ ಕುಣಿದಾಡುತ್ತ ನಿನ್ನ ಮರೆತೆವು ಜಗವೆಲ್ಲ. ಓಂ ಶ್ರೀ ಗುರು ಸಿದ್ಧಾರೂಢ ಹರಿಹರ ಬ್ರಹ್ಮ ಸುಸೇವಿತ ಚರಣ ಕಮಲವನ್ನು, ಸ್ವಾಮಿ ಚರಣ ಕಮಲವನ್ನು ಬೇಡಿದ ವರಗಳ ನೀಡಿ, ಬೇಡಿದ ವರಗಳ ನೀಡಿ ರಕ್ಷಿಸು ನಮಗಿನ್ನು. ಓಂ ಶ್ರೀ ಗುರು ಸಿದ್ಧಾರೂಢ ಭಕ್ತರ ಹೃದಯದ ಕಾಳಿಕೆ ಕಳೆದು ಅವರ ಮನದಿ, ನೀ ಕಳೆದು ಅವರ ಮನದಿ ಜ್ಞಾನದ ದೀಪವ ಉರಿಸೋ, ಜ್ಞಾನದ ದೀಪವ ಉರಿಸೋ ಇರಿಸೋ ನಿಜ ಸುಖದಿ. ಓಂ ಶ್ರೀ ಗುರು ಸಿದ್ಧಾರೂಢ ಜನನ ಮರಣ ಭವ ಫೇರಿಯನ ತಿರುಗಿ, ಬಂದೇ ಫೇರಿಯನ ತಿರುಗಿ ಕರುಣ ಕಟಾಕ್ಷವ ಬೀರಿ, ಕರುಣ ಕಟಾಕ್ಷವ ಬೀರಿ ಹರಿಸೋ ನೀ ಮುದದಿ. ಓಂ ಶ್ರೀ ಗುರು ಸಿದ್ಧಾರೂಢ ಆರತಿ ಬೆಳಗಿರಿ ಮಂಗಲ ಭಕ್ತರೆಲ್ಲ ಕೂಡಿ, ನೀವು ಭಕ್ತರೆಲ್ಲ ಕೂಡಿ ನಿಷದಿನ ಪಾಡುತ್ತ ಮಂಗಲ, ನಿಷದಿನ ಪಾಡುತ್ತ ಮಂಗಲ ನಿಜ ಮನ ಮಂದಿರದಿ. ಓಂ ಶ್ರೀ ಗುರು ಸಿದ್ಧಾರೂಢ
ಓಂ ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಶ್ರೀ ಗುರು ಸಿದ್ಧಾರೂಢ ಸತ್ಯ ಸದಾ ಸುಖಧಾಮ ನಿತ್ಯ ಸದಾ ಸುಖಧಾಮ ಭಕ್ತರಿಗತಿ ಪ್ರೇಮ ಓಂ ಶ್ರೀ ಗುರು ಸಿದ್ಧಾರೂಢ ಓಂ ಶ್ರೀ ಗುರು ಸಿದ್ಧಾರೂಢ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय सकल साधु संत महाराज की जय जय मंगलम जय नम ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.